ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅನುದಿನದ ಆತ್ಮಿಕ ಆಹಾರ ಎಂಬ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸ್ರಿ. ಆಮೇಲೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಧ್ಯಾನಿಸೋಣ. ಪರಿಸಾಯರಲ್ಲಿ ಯೆಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ನೋಡಿ, ನಿಕೋದೇಮನು ಎಂಬುವಂಥ ಒಬ್ಬ ಪರಿಸಾಯನು ಅಂದಾಗ ಯೆಹೂದ್ಯರಲ್ಲಿ ಧರ್ಮಶಾಸ್ತ್ರವನ್ನು ಪಠಿಸಿದವರು, ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು ಈ ಪರಿಸಾಯರು. ದೇವರ ಧರ್ಮಶಾಸ್ತ್ರವನ್ನು ಪಠಿಸುವವರು, ದೇವರ ಧರ್ಮಶಾಸ್ತ್ರವನ್ನು ಬೋಧಿಸುವವರು ಈ ಪರಿಸಾಯರು. ಈ ಪರಿಸಾಯನು ಬಂದು ಯೇಸು ಕ್ರಿಸ್ತರನ್ನ ನೋಡಿ, ಬೋಧಕನೇ, ನೀನು ದೇವರ ಮೂಲಕ ಬಂದಂಥ ಬೋಧಕನೆಂದು ನನಗೆ ಗೊತ್ತಾಗಿದೆ. ಯಾಕೆಂದರೆ ನೀವು ಮಾಡುವಂಥ ಅದ್ಭುತಗಳು, ನೀವು ಮಾಡುವಂಥ ಸೂಚಕ ಕ್ರಿಯೆಗಳು, ನೀವು ಮಾಡುವಂಥ ಮಹತ್ ಕಾರ್ಯಕ್ರಮಗಳು ಇವೆಲ್ಲ ನೋಡುವಾಗ ದೇವರ ಮೂಲಕ ದೇವರ ಸಹಾಯ ಇಲ್ಲದೆ ಹೋದರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂದು ನಮಗೆ ಅರ್ಥ ಆಗಿದೆ. ನೀನು ದೈವಕುಮಾರನು, ನೀನು ದೇವರ ಬೋಧಕನು ಎಂದು, ದೇವರ ಮೂಲಕ ಕಳಿಸಲ್ಪಟ್ಟವನು ಎಂದು ನನಗೆ ಅರ್ಥ ಆಗಿದೆ ಅಂದಾಗ ಯೇಸು ಪ್ರಭು ಆ ನಿಕೋದೇಮನಿಗೆ ಹೇಳುವಂಥ ಮಾತೇನು? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದಲ್ಲಿ ಸೇರಲಾರನು. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ದೇವರ ರಾಜ್ಯ ಅಂದರೆ ನಿಕೋದೇಮನು ದೇವರ ಗ್ರಂಥವನ್ನ ಧ್ಯಾನಿಸ್ತಾ ಇದ್ದಾನೆ. ಅಂದರೆ ಹಳೆ ಒಡಂಬಡಿಕೆ ಇದೆಯಲ್ಲ, ಹಳೆ ಒಡಂಬಡಿಕೆ ಇದೆ ಅವರ ಬಳಿಯಲ್ಲಿ. ಒಬ್ಬ ಪರಿಸಾಯನು ಅಂದಾಗ ಧರ್ಮಶಾಸ್ತ್ರದ ಉಪದೇಶಕನು, ಯೆಹೂದ್ಯರ ಬಳಿಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾತನು. ಆತನಿಗೆ ದೇವರ ರಾಜ್ಯದ ಬಗ್ಗೆ ಗೊತ್ತಿಲ್ವಾ? ದೇವರ ರಾಜ್ಯದ ಬಗ್ಗೆ ಆತನಿಗೆ ತಿಳಿದಿಲ್ವಾ? ಈ ಲೋಕದಲ್ಲಿ ನೋಡುವಾಗ ಪರಿಸಾಯನು ಯೆಹೂದ್ಯರಲ್ಲಿ ಉನ್ನತ ಒಂದು ಸ್ಥಾನವನ್ನು ಪಡ್ಕೊಂಡಂಥ ವ್ಯಕ್ತಿ, ಆತನಿಗೆ ದೇವರ ರಾಜ್ಯದ ಬಗ್ಗೆ ಗೊತ್ತಿಲ್ವಾ ಅಂತ ನೋಡುವಾಗ ಗೊತ್ತಿಲ್ಲ ಅಂತೇಳಿ ಪ್ರಭು ಹೇಳ್ತಾರೆ. ಯಾಕೆಂದರೆ ಒಬ್ಬನು ದೇವರ ರಾಜ್ಯವನ್ನು ಕಾಣಬೇಕಾದರೆ ಆ ಮನುಷ್ಯನು ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ದೇವರ ರಾಜ್ಯವನ್ನ ಕಾಣಬೇಕು ಅಂದಾಗ ಈ ಮಾತನ್ನು ಕೇಳಿದ ತಕ್ಷಣ ಆ ಪರಿಸಾಯನು ಆಶ್ಚರ್ಯಪಟ್ಟು ಆ ಪರಿಸಾಯನು ಕೇಳುವಂಥ ಮಾತು ನೋಡಿ, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಬೋಧಕನೇ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎಂದು ನೀವು ಹೇಳ್ತಾ ಇದ್ದೀರಲ್ಲ, ಅದು ಹೇಗಾಗುತ್ತೆ? ಒಬ್ಬ ಮನುಷ್ಯನು ವಯಸ್ಸು ಮುಗಿದ ಮೇಲೆ ಸತ್ತೋಗ್ತಾರಲ್ಲ, ಸತ್ತೋಗಿ ಮತ್ತೆ ಆತ್ಮ ತಾಯಿಯ ಗರ್ಭದಲ್ಲಿ ಬಂದು ಮತ್ತು ಹುಟ್ಟೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಮತ್ತೆ ಹುಟ್ಟೋದಕ್ಕೆ ಅವಕಾಶ ಇದೆಯಾ ಅಂತ ಆ ನಿಕೋದೇಮನು ಕೇಳುವಂತ. ಈ ಸಮಾಜದಲ್ಲಿ ಕೂಡ ಬಹಳ ಮಂದಿ ಹಾಗೆ ಅಂದುಕೊಳ್ತಾರೆ ಪ್ರಿಯರೇ. ಯಾರಾದರೂ ಸತ್ತೋಗ್ತಾರಲ್ಲ, ಸತ್ತೋದ ಮೇಲೆ ಆತ್ಮಗಳು ಇನ್ನೊಬ್ಬರ ತಾಯಿಯ ಗರ್ಭದಲ್ಲಿ ಹೋಗಿ ತಂದೆ ಗರ್ಭದಿಂದ ಮತ್ತು ತಾಯಿಯ ಗರ್ಭದಲ್ಲಿ ಪ್ರವೇಶಿಸಿ ಮತ್ತೊಂದು ಜೀವಿತವನ್ನು ಪಡ್ಕೊಳ್ತಾರೆ, ಮತ್ತು ಹುಟ್ಟುತ್ತಾರೆ, ಮತ್ತೊಂದು ಜೀವಿತವನ್ನು ಪಡ್ಕೊಳ್ತಾರೆ ಅಂತೇಳಿ ಈ ರೀತಿ ಈ ಸಮಾಜದಲ್ಲಿ ಹರಡಿದ್ದಾರೆ. ಆದರೆ ಹಾಗೆ ನಡೆಯೋದಿಲ್ಲ. ಸತ್ತ ಮೇಲೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸಿ ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಲೋಕ ಇದೆ, ಅಲ್ಲಿಗೆ ಹೋಗ್ತಾರೆ ಪ್ರಿಯರೇ, ಪಾತಾಳ ಲೋಕದಲ್ಲಿ. ಮತ್ತೆ ಅವರು ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಯೇಸು ಪ್ರಭು ಹೇಳ್ತಾರಲ್ಲ, ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಅಂದರೆ ಅದೇ ಹೇಗೆ?
ಅದೇಗಪ್ಪ ಅಂತ ನೋಡುವಾಗ, ಇವಾಗ ನಾವು ಒಂದು ಜನ್ಮವನ್ನು ಪಡ್ಕೊಂಡಿದ್ದೀವಿ, ಒಂದು ಜೀವಿತವನ್ನು ಪಡ್ಕೊಂಡಿದ್ದೀವಿ, ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಬದುಕುವಂಥ ಈ ಬದುಕನ್ನು ಕುರಿತು ದೇವರು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ನೀವು ಜೀವಿಸ್ತಾ ಇದ್ದೀರಂತ ಹೆಸರು ನಿಮಗಿದೆ, ಆದರೆ ನನ್ನ ದೃಷ್ಟಿಯಲ್ಲಿ ನೀವು ಮೃತರು ಅಂತ ಹೇಳ್ತಾರೆ. ನೀವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀರಂತ ಹೆಸರು ನಿಮಗಿದೆ, ಆದರೆ ನನ್ನ ದೃಷ್ಟಿಯಲ್ಲಿ ನೀವು ಮೃತರು. ಅಂದರೆ ಪಾಪ ಮಾಡಿರುವಂಥ ಪ್ರತಿಯೊಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ? ಮೃತರಾಗಿದ್ದಾರೆ, ಅಂದರೆ ಸತ್ತವರಾಗಿದ್ದಾರೆ ಅಂತ ಅರ್ಥ ಪ್ರಿಯರೇ. ಪ್ರಕಟಣೆ ಗ್ರಂಥದಲ್ಲಿ ಮಾತಿರುತ್ತೆ, ನೋಡೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಅಂದರೆ ಜೀವಿಸುವವನು ಎಂದು ನಿನಗೆ ಹೆಸರಿದೆ, ಜೀವಿಸುವವನು ಎಂದು ನಿನಗೆ ಹೆಸರಿದೆ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನು, ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನು. ಸತ್ತವನಾಗಿದ್ದಂಥ ನೀನು ಹೊಸದಾಗಿ ಹುಟ್ಟಬೇಕು ಮಕ್ಕಳಿರ ಅಂತ ಹೇಳ್ತಾರೆ ಪ್ರಭು. ಸತ್ತವರಾಗಿರುವಂಥ ನೀವು ಹೊಸದಾಗಿ ಹುಟ್ಟಬೇಕು. ಅಂದರೆ ಈ ಲೋಕದಲ್ಲಿ ನಾವು ಬದುಕ್ತಾ ಇರ್ತೀವಿ, ದೇವರ ದೃಷ್ಟಿಯಲ್ಲಿ ಏನಾಗಿದ್ದೀವಿ? ಸತ್ತವರಾಗಿದ್ದೀವಿ. ದೇವರ ದೃಷ್ಟಿಯಲ್ಲಿ ಸತ್ತವರಾಗಿದ್ದೀವಿ. ದೇವರ ದೃಷ್ಟಿಯಲ್ಲಿ ಸತ್ತವರಾಗಿರುವಂಥ ನಮ್ಮನ್ನು ಕುರಿತು ಹೇಳುವಂಥ ಮಾತೇನು? ಹೊಸದಾಗಿ ಹುಟ್ಟಬೇಕು. ಅಂದರೆ ಭೂಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರನ್ನು ಕುರಿತು ಹೇಳಿರುವಂಥ ಮಾತು ಪ್ರಿಯರೇ. ಮತ್ತೊಂದು ವಚನವನ್ನು ನಾವು ಗಮನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಪ್ರಭು ಬದುಕಿಸಿದನು. ಆತನು ಅಂದರೆ ಯೇಸು ಪ್ರಭು ಬದುಕಿಸಿದ್ದಾನೆ. ಒಂದು ಕಾಲದಲ್ಲಿ ನಾವೇನಾಗಿದ್ದೀವಿ? ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀವಿ, ಹೌದಲ್ವ? ಸತ್ತವರಾಗಿದ್ದೀವಿ ಅಂದರೆ ಅರ್ಥ ಏನಪ್ಪ ಅಂದರೆ, ದೇವರನ್ನು ತಿಳಿಯದೆ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಈ ಲೋಕದಲ್ಲಿ ಅನೇಕ ಪಾಪದಲ್ಲಿ ಇರ್ತೀವಲ್ವಾ. ಈ ಪಾಪದಲ್ಲಿದ್ದಂಥ ಜೀವನ ದೇವರ ದೃಷ್ಟಿಯಲ್ಲಿ ಸತ್ತಂಥ ಜೀವನ. ಲೋಕದಲ್ಲೇನೋ ನಾವು ಬದುಕ್ತಾ ಇರ್ತೀವಿ, ಆದರೆ ದೇವರ ದೃಷ್ಟಿಯಲ್ಲಿ ಏನು? ಸತ್ತೋಗಿದ್ದೀರಂತ ಅರ್ಥ. ಸತ್ತೋಗಿರುವಂಥ ನಮಗೆ ಮತ್ತೊಂದು ನೂತನ ಜೀವಿತವನ್ನು ನಾವು ಪಡಿಬೇಕು, ದೇವರ ರಾಜ್ಯದಲ್ಲಿ ನಾವು ಸೇರಬೇಕು, ದೇವರ ರಾಜ್ಯವನ್ನು ನಾವು ಕಾಣಬೇಕು, ದೇವರ ರಾಜ್ಯದಲ್ಲಿ ಸೇರಿ ದೇವರಿಗೆ ಹತ್ತಿರ ಆಗಬೇಕು ಅಂದರೆ ದೇವರು ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ಏನಂತ ನೋಡುವಾಗ ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಹೊಸದಾಗಿ, ಅದೇ ನಿಕೋದೇಮನಿಗೆ ಹೇಳ್ತಾನಲ್ಲ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತ ಹೇಳ್ತಾರಲ್ಲ, ಅದೇ ಪ್ರಿಯರೇ. ಲೋಕದಲ್ಲಿ ಮಾನವರು ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರಪ್ಪ ಅಂತ ನೋಡುವಾಗ ಸತ್ತೋಗಿದ್ದಾರೆ ಅಂದಾಗ ಪಾಪದ ವ್ಯಾಮೋಹದಲ್ಲಿ ಇದ್ದಾರಂತ ಅರ್ಥ. ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ಇವರು ನೂತನ ಜೀವನವನ್ನು, ದೇವರ ರಾಜ್ಯವನ್ನು ಕಾಣಬೇಕಾದರೆ, ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಏನ್ರಿ, ನೂತನ ಜೀವಿತವನ್ನು ನೂತನವಾಗಿ ಹುಟ್ಟಬೇಕಂತ ಹೇಳ್ತಾರೆ. ನೂತನವಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ನೂತನ ಜನನ. ಅದು ಮತ್ತೆ ಯೋಹಾನ್ ಬರೆದ ಸುವಾರ್ತೆಗೆ ಬರೋಣ. ಯೋಹಾನನು ಬರೆದ ಸುವಾರ್ತೆ, ಓಕೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅಂದರೆ ನೀರಿನ ಮೂಲಕ ಆತ್ಮದ ಮೂಲಕ ಹುಟ್ಟಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಕ್ಲೂ ಕೊಡ್ತಾ ಇದ್ದಾರೆ. ನೀರಿನ ಮೂಲಕ ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ ಬ್ಯಾಪ್ಟಿಸಮ್, ಏನದು? ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಖಂಡಿತವಾಗಿ ಪಡಿಬೇಕ. ದೀಕ್ಷಾಸ್ನಾನದ ಮೂಲಕ ನಾವು ನೂತನ ಜೀವಿತವನ್ನು ಪಡ್ಕೊಳ್ಬೇಕು. ಅಂದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬಂದು ಸುವಾರ್ತೆ ಮಾಡಿ ಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೆ ದೇವರ ಜ್ಞಾನವನ್ನು ತಿಳಿಸಿ ಅವರು ಸಿಲುವೆ ಮರಣವನ್ನು ಹೊಂದಿ ತಮ್ಮ ಜೀವಿತನ ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ
ತನ್ನ ಶಿಷ್ಯರಿಗೆ ಹೇಳ್ತಾರೆ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನಂಬಿ ಬ್ಯಾಪ್ಟಿಸಮ್ ಪಡೆದುಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ಅವರಿಗೆ ದಂಡನೆಗೆ ಗುರಿ ಆಗ್ತಾರೆ. ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಅವರು ದೇವರ ರಾಜ್ಯದಲ್ಲಿ ಸೇರ್ತಾರೆ, ದೇವರ ರಾಜ್ಯವನ್ನು ಕಾಣ್ತಾರೆ, ದೇವರ ರಾಜ್ಯವನ್ನು ಸೇರ್ತಾರೆ. ಆ ದೇವರ ರಾಜ್ಯವೇ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಮತ್ತು ಈ ಯೇಸು ಕ್ರಿಸ್ತರ ಸಭೆ ಎಂಬ ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಬ್ಯಾಪ್ಟಿಸಮ್ ಪಡೆದುಕೊಳ್ಬೇಕಂತ ಹೇಳ್ತಾರೆ. ಅಂದರೆ ಹೊಸದಾಗಿ ಹುಟ್ಟಬೇಕಂತ ಹೇಳ್ತಾರೆ. ಹೊಸದಾಗಿ ಹುಟ್ಟಿ ಆತ್ಮಿಕವಾಗಿ ಬೆಳಿಬೇಕು, ಭಕ್ತಿಯಿಂದ ಜೀವಿಸ್ಬೇಕು ಅಂತ ಹೇಳ್ತಾರೆ. ಯಾವಾಗ ನಾವು ಹೊಸದಾಗಿ ಹುಡ್ತೀವೋ, ಬ್ಯಾಪ್ಟಿಸಮ್ ತಗೊಳ್ತೀವೋ, ಅವಾಗ ದೇವರ ರಾಜ್ಯದಲ್ಲಿ ಸೇರ್ತೀವಿ, ಅಂದರೆ ದೇವರ ಸಭೆಯಲ್ಲಿ ಸೇರ್ತೀವಿ ಪ್ರಿಯರೇ. ದೇವರ ಸಭೆಯಲ್ಲಿ ಸೇರಿದ ಮೇಲೆ ಪ್ರತಿನಿತ್ಯ ಆತ್ಮಿಕವಾದಂಥ ಆಹಾರವನ್ನು ಭುಜಿಸಬೇಕು. ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರಬೇಕು, ಪ್ರತಿನಿತ್ಯ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿರಬೇಕು. ಹೀಗೆ ಇದ್ದಾಗ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಮನೆಯಲ್ಲಿ ಸಮಾಧಾನ ಇರುತ್ತೆ, ನಮ್ಮ ಜೀವಿತದಲ್ಲಿ ಆನಂದ ಇರುತ್ತೆ. ಒಂದು ವೇಳೆ ಕಷ್ಟ ಸುಖ ಏನಾದರೂ ಇದ್ದಾಗಲೂ ಕೂಡ ಎಲ್ಲ ವಿಷಯದಲ್ಲಿ ಕೂಡ ದೇವರು ಜೊತೆಯಾಗಿದ್ದು ನಮ್ಮನ್ನು ನಡೆಸ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಇಂಥ ಉನ್ನತವಾದಂಥ ಅವಕಾಶವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ನಮಗೆ ಅನುಗ್ರಹಿಸಿರುವಂಥ ಈ ಒಂದು ಉತ್ತಮವಾದಂಥ ಸರ್ವೋತ್ತಮವಾದಂಥ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಈ ದೇವರ ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ ಇದ್ದಾಗ ಅದ್ಭುತ ಪ್ರಿಯರೇ. ಕಷ್ಟ ನಷ್ಟ ಅಂತೀರ, ಈ ಲೋಕದಲ್ಲಿ ಪ್ರಾಣ ಇರೋ ತನಕ ಕಷ್ಟಗಳು ಬರುತ್ತೆ ಹೋಗುತ್ತೆ. ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಇದ್ರ ಬಗ್ಗೆ ತವಕ ಪಡೋದು ಬೇಡ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾವು ತವಕ ಪಡೋಣ, ನಿತ್ಯ ಜೀವನ ಪಡ್ಕೊಳ್ಳೋಣ. ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಏನ್ರಿ, ಬ್ಯಾಪ್ಟಿಸಮ್ ತಗೊಂಡು ದೇವರ ರಾಜ್ಯದಲ್ಲಿ ನಾವು ಸೇರೋಣ. ದೇವರ ರಾಜ್ಯ ಅಂದರೆ ದೇವರ ಸಭೆ ಪ್ರಿಯರೇ, ದೇವರ ಸಭೆ. ಇದು ಯೇಸು ಕ್ರಿಸ್ತರ ಮೂಲಕ ನೇಮಿಸಲ್ಪಟ್ಟಂಥ ಕಾರ್ಯಕ್ರಮ. ಆದ್ದರಿಂದ ದೇವರ ಧ್ಯಾನದಲ್ಲಿರಿ, ದೇವರ ಪ್ರಾರ್ಥನೆಯಲ್ಲಿರಿ, ದೇವರ ಸಹವಾಸದಲ್ಲಿರಿ. ಅನುದಿನ ಈ ಒಂದು ವಾಕ್ಯಗಳನ್ನು ತಿಳ್ಕೊಂಡು ಅನೇಕರಿಗೆ ನೀವು ಶೇರ್ ಮಾಡಿ, ಅನೇಕರಿಗೆ ದೇವರ ಪ್ರೀತಿಯನ್ನು ಸಾರಿ, ದೇವರ ಕೆಲಸದಲ್ಲಿ ಭಾಗಿಗಳಾಗಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಹೌದು ತಂದೆ, ನೂತನ ಜೀವನವನ್ನು, ನೂತನವಾಗಿ ಹುಟ್ಟದಿದ್ದರೆ ನಿಮ್ಮ ರಾಜ್ಯವನ್ನು ಕಾಣಲಾರನು. ನೂತನವಾಗಿ ಹುಟ್ಟಬೇಕು, ಅದು ಬ್ಯಾಪ್ಟಿಸಮ್ ಮೂಲಕ ತಂದೆ. ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮ್ಮನ್ನು ತಿಳಿದುಕೊಂಡು ಬ್ಯಾಪ್ಟಿಸಮ್ ತಗೊಂಡಾಗ ನಿಮ್ಮ ರಾಜ್ಯದಲ್ಲಿ, ಅಂದರೆ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ ಎಂದು ನೀವು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು. ಅನೇಕರು ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ಸೇರುವಂತೆ, ಅನೇಕರು ಬ್ಯಾಪ್ಟಿಸಮ್ ತಗೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟು ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಆರಾಧನೆಯಲ್ಲಿ ಜೀವಿಸುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ, ಬಾಧೆಯಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ, ಆಶೀರ್ವದಿಸಿ ತಂದೆ, ಕಾಪಾಡಿ ತಂದೆ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.